ತಾಲೂಕಿನ ಸಂಕಾಪುರ ಬಳಿ ಇರತಕ್ಕಂಥ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಅಂದರೆ ನಾಲೆ ಇರತಕ್ಕಂಥ ಸ್ಥಳದಲ್ಲಿ ನಾವು ಇವತ್ತಿದ್ದೀವಿ. ಇವತ್ತು ನಾಲೆ ವೀಕ್ಷಣೆಗೆ ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ನಾಲೆ ವೀಕ್ಷಣೆಗೆ ಬರ್ತಾ ಇದ್ದಾರೆ. ನಾಲೆ ವೀಕ್ಷಣೆಗೆ ಬರೋ ಮುನ್ನ ಈಗಾಗಲೇ ಪೊಲೀಸ್ ಬೀಡು ಬಿಟ್ಟಿದೆ, ಪೊಲೀಸ್ ಬಂದೋಬಸ್ತ್ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ HAL ಹೆಲಿಪ್ಯಾಡ್ ಘಟಕಕ್ಕೆ ಬರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ನಾಲೆ ವೀಕ್ಷಣೆಗೆ ಸಂಕಾಪುರ ಬಳಿ ಇರತಕ್ಕಂಥ ನಾಲೆ ವೀಕ್ಷಣೆಗೆ ಆಗಮಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಸುಮಾರು 3 ತಿಂಗಳಿಂದ ಎಲ್ಲೋ ಒಂದು ಕಡೆ ಈ ವಿಚಾರ ಚರ್ಚೆಗೆ ಬಾರದ ಹಿನ್ನೆಲೆಯಲ್ಲಿ ಇವತ್ತು ದಿಢೀರಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ನಾಲೆ ವೀಕ್ಷಣೆಗೆ ಬರ್ತಾ ಇರ್ತಕ್ಕಂಥದ್ದು ಯಾಕೆ ಅನ್ನೋದು ಒಂದು ತೀವ್ರ ಕುತೂಹಲನೆ ಹುಟ್ಟುಹಾಕಿದೆ. ಈ ನಾಲೆ ವೀಕ್ಷಣೆಗೆ ಬಂದಂಥ ಡಿ.ಕೆ. ಶಿವಕುಮಾರ್ ಅವರು ಕಾಮಗಾರಿನ ಮುಂದುವರಿಸಲಿಕ್ಕೆ ಬರ್ತಾ ಇದ್ದಾರಾ, ಇಲ್ಲ ಕಾಮಗಾರಿ ತಡೆ ಮಾಡ್ಲಿಕ್ಕೆ ಬರ್ತಿದ್ದಾರಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಈಗಾಗಲೇ ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಇಲ್ಲಿವರೆಗೂ ಕೂಡ ಗುಬ್ಬಿ ಶಾಸಕರಾದ ಎಸ್ ಆರ್ ಶ್ರೀನಿವಾಸರವರು ಕೂಡ ಸಂಕಾಪುರ ಬಳಿ ಇರತಕ್ಕಂಥ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಬಳಿ ಸುಳಿವು ಕೂಡ ಕೊಟ್ಟಿಲ್ಲ ಅನ್ನೋದು ಕೆಲವು ಬಿಜೆಪಿ ನಾಯಕರ ಮತ್ತು ಇಲ್ಲಿ ಸಾರ್ವಜನಿಕರ ಆರೋಪ. ಇವತ್ತು ಡಿ.ಕೆ. ಶಿವಕುಮಾರ್ ಜೊತೆ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಗುಬ್ಬಿ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಕೂಡ ಕಾರ್ಯಕರ್ತರು ಕೂಡ ಇಲ್ಲಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಜೊತೆ ಬಂದಿಲ್ಲಿ ಆಗಮಿಸುವಂಥ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಡಿ.ಕೆ. ಶಿವಕುಮಾರ್ ಜೊತೆ ಗುಬ್ಬಿ ಶಾಸಕರಾದ ಎಸ್ ಆರ್ ಶ್ರೀನಿವಾಸ್ ಸೇರಿದಂತೆ ಅಧಿಕಾರಿಗಳು ದೌಡಾಯಿಸ್ತಾ ಇರ್ತಕ್ಕಂಥದ್ದು, ಅಧಿಕಾರಿಗಳು ಇಲ್ಲಿ ಬರ್ತಾ ಇರೋಂಥದ್ದು ಕೆಲಸ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಡಿ.ಕೆ. ಶಿವಕುಮಾರ್ ಬರ್ತಾ ಇದ್ದಾರೆ. ನೋಡೋಣ ಇಲ್ಲಿ ಬಂದಾದ್ಮೇಲೆ ಡಿ.ಕೆ. ಶಿವಕುಮಾರ್ ಯಾವ ಕಾರಣಕ್ಕೆ ಇಲ್ಲಿ ಇವತ್ತು ಕಾಮಗಾರಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳೋಣ. ಗುಬ್ಬಿ ಪ್ರಜಾಶಕ್ತಿ ಟಿವಿ ಜೊತೆ ದೇವರಾಜ್, ಗುಬ್ಬಿ. ವಿದ್ಯಾರ್ಥಿಗೆ ಎಲ್ಲರಿಗೂ ಕೋಟಿದು FIR ಐತೆ. ಈ ಮನೆ ಬರೋ ವಾಟ್ಸಪ್ ಅಷ್ಟೇ, ನೀವು ನಿಮ್ಮ ಕೈಲಿ ಏನು ಆಗಲ್ಲ. ನೀರು ತಗೊಂಡೋಗ್ಬಿಟ್ರೆ ನಮಗೆ ಬೇಡವಾ? ಒಂದಪ್ಪ ಅಲ್ಲಿ